ಮಾಡ್ತಿದ್ರಿ? ಅದಕ್ಕೆ ಮಿಸ್ಟರ್ ಚಾ, ನಾನು ಹೇಟ್ ಮಾಡೋರನ್ನ ಕಿಸ್ ಕೂಡ ಮಾಡಿದ್ದೀನಿ. ನಾನು ಅವಳನ್ನ ಹೇಟ್ ಮಾಡ್ತಿದ್ದೆ ಯಾಕಂದ್ರೆ ಅವಳನ್ನ ನೋಡಿ ನನಗೆ ಬೇಜಾರಾಗ್ತಿತ್ತು. ನಾನು ಅವಳನ್ನ ಕಿಸ್ ಮಾಡಿದೆ ಯಾಕಂದ್ರೆ ಅವಳನ್ನ ನೋಡಿ ನನಗೆ ಪಾಪ ಅನ್ಸ್ತು ಅಂತ ಹೇಳ್ತಾರೆ. ಮಿಸ್ಟರ್ ಚಾ ಹೇಳಿದ್ದು ದೋಕ್ಯುಂಗೆ ಅರ್ಥ ಆಗಲ್ಲ. ಮತ್ತೆ ಅವಳು ಹೇಳ್ತಾಳೆ, ಮಿಸ್ಟರ್ ಚಾ ಮಿಸ್ನಾಗೆ ಹೇಗ್ ಕಿಸ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಮಿಸ್ಟರ್ ಚಾ ಹೇಳ್ತಾರೆ, ನನ್ಗೆ ಕೇಳಿಸ್ತಿದೆ, ಸ್ವಲ್ಪ ಸಣ್ಣಕ್ ಮಾತಾಡು. ಅದಕ್ಕೆ ದೋಕ್ಯುಂಗ್ ಮತ್ತೆ ಸಣ್ಣ ವಾಯ್ಸ್ ಮಾಡಿ ಹೇಳ್ತಾಳೆ, ಮಿಸ್ಟರ್ ಚಾ ಮಿಸ್ನಾಗೆ ಹೇಗ್ ಕಿಸ್ ಮಾಡಕ್ ಸಾಧ್ಯ? ಮತ್ತೆ ಮಿಸ್ಟರ್ ಚಾ ಇರಿಟೇಟ್ ಆಗಿ ದೋಕ್ಯುಂಗೆ ಮನೆಗೆ ಹೋಗು ಅಂತ ಹೇಳ್ತಾರೆ. ದೋಕ್ಯುಂಗ್ ಅಲ್ಲಿಂದ ಹೋದ ನಂತರ ಮಿಸ್ಟರ್ ಚಾ ಕೂಡ ಮನೆಗೆ ಹೋಗ್ತಾರೆ. ಮತ್ತೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಿಸ್ಟರ್ ಚಾ ಮತ್ತೆ ಲೀ ಹುನ್ ಕ್ಯೂ ಒಂದೇ ಮನೇಲಿ ಇರ್ತಾರೆ. ಎಕ್ಸಾಮ್ ನ ಮುಂಚೆ ಮಿಸ್ಟರ್ ಚಾ ಲೀ ಹುನ್ ಕ್ಯೂಗೆ ರೈಸ್ ಕೇಕ್ ತಿನ್ಲಿಕ್ಕೆ ಕೊಟ್ಟಿದ್ದ. ಮತ್ತೆ ಇದರಿಂದ ಲೀ ಹುನ್ ಕ್ಯೂನ ಹೊಟ್ಟೆ ಹಾಳಾಗಿ ಅವನು ಎಕ್ಸಾಮ್ ನಲ್ಲಿ ಫೇಲ್ ಆದ. ಲೀ ಹುನ್ ಕ್ಯೂನ ತಂದೆ ಲೀ ಹುನ್ ಕ್ಯೂ ಮತ್ತೆ ಎಕ್ಸಾಮ್ ಬರೀಲಿಕ್ಕೆ ಮಿಸ್ಟರ್ ಚಾನ ಟ್ಯೂಷನ್ ಟೀಚರ್ ಆಗಿ ಇಟ್ಟಿದ್ದಾರೆ. ಅಂಡ್ ಅದಕ್ಕೆ ಅವರು ಒಂದೇ ಮನೇಲಿದ್ದಾರೆ. ಲೀ ಹುನ್ ಕ್ಯೂ ಮಿಸ್ಟರ್ ಚಾಗೆ ರಿಯೂನಿಯನ್ ನಲ್ಲಿ ಹೋಗ್ಲಿಕ್ಕೆ ಅವನ ಕಾರ್ ಕೇಳ್ತಾನೆ.